ಜೀವನವೆಂದರೆ ಇಷ್ಟೇ, ಬಯಸಿದಾಗ ಬಯಸಿದಷ್ಟು ಸಿಗೋದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಒಂದೇ ಥರ ಇರಿ. ಯಾಕೆಂದರೆ ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಮೌನವನ್ನು 2 ಬಾರಿ ಸ್ವಾಗತಿಸಿ. ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಅರ್ಥವಿಲ್ಲದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕಾಗಿ. ಸೋತಾಗ ನಮ್ಮ ಕಣ್ಣೀರನ್ನು ಒರೆಸಲು ಬರದ ಕೈಗಳು ನಾವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತದೆ. ಹಚ್ಚುವುದಾದರೆ ದೀಪವನ್ನು ಹಚ್ಚಿ ಬೆಂಕಿಯನ್ನಲ್ಲ, ಹಾರಿಸುವುದಾದರೆ ನೋವನ್ನು ಆರಿಸಿ ನಗುವನ್ನಲ್ಲ. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತೆ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ವಿನಯ ಮೂಡಿದರೆ ಅದು ಅಮೃತಕ್ಕೆ ಸಮಾನ. ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ನಮ್ಮ ಬಳಿ ಬರುವುದಿಲ್ಲ. ಜೀವನದಲ್ಲಿ ಎದುರಾಗುವ ಅವಮಾನ, ದುಃಖ, ಚುಚ್ಚು ಮಾತುಗಳನ್ನು ಲೆಕ್ಕಿಸದೆ ಹರಿಯುವ ನೀರಿನಂತೆ ಮುನ್ನುಗ್ಗಬೇಕು. ಒಮ್ಮೆ ಕ್ಷಮಿಸಿ ನೋಡು, ಮತ್ತೊಮ್ಮೆ ಕ್ಷಮಿಸಿಬಿಡು. ಗೊತ್ತಿದ್ದರೂ ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು. ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತದೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದರೆ ನಮ್ಮ ಬದುಕು ಆನಂದವಾಗಿರುತ್ತದೆ. ಇಲ್ಲಿ ಜನ ದಿನಕ್ಕೊಂದು ಪಾಠ ಕಲಿಸುತ್ತಾರೆ. ಇದು ಕಲಿಯುಗ, ಆದ್ದರಿಂದ ಕಲಿಯಬೇಕೇ ಹೊರತು ಕೊರಗಬಾರದು. ಕೆಲವೊಂದನ್ನು ಪಡೆದುಕೊಂಡು ಕಳೆದುಕೊಂಡ ಮೇಲೆ ಅದರ ನಿಜವಾದ ಸ್ವರೂಪ ತಿಳಿಯುವುದು. ಸೋಲುವವನು ಸೋತ ನಂತರ ಬಿಟ್ಟುಕೊಡುತ್ತಾನೆ, ಗೆಲ್ಲುವವನು ಸೋತ ನಂತರ ಬಿಟ್ಟುಕೊಡದೆ ಮತ್ತೆ ಪ್ರಯತ್ನಿಸುತ್ತಾನೆ. ಪ್ರಯತ್ನಕ್ಕೆ ನಿಂತಾಗ ಕಿವುಡನಾಗಿ ಬಿಡು. ಇಲ್ಲಿ ಬೆಳೆಸುವ ಮಾತುಗಳಿಗಿಂತ ಬೀಳಿಸುವ ಮಾತುಗಳನ್ನಾಡುವವರೇ ಹೆಚ್ಚು. ದಾನ ಮಾಡಿದ ಮೇಲೆ ನನ್ನದೆನ್ನಬಾರದು, ತ್ಯಾಗ ಮಾಡಿದ ಮೇಲೆ ಹಿಂತಿರುಗಿ ನೋಡಬಾರದು. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.